ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಲ್ಯಾಣಿ, ನೀನು ಶೌರ್ಯ ಇಬ್ರು ಅಮ್ಮನ ಹತ್ರ ಅಪ್ಪನ ಹತ್ರ ಆಶೀರ್ವಾದ ತಗೊಳ್ಳಿಮ್ಮ. ನೂರು ಕಾಲ ಮಕ್ಕಳು ಮೊಮ್ಮಕ್ಕಳ ಜೊತೆ ಸಂತೋಷವಾಗಿದೆ. ಅವರ ಆಶೀರ್ವಾದ ತಗೊಳ್ಳಿ. ನೂರು ಕಾಲ ಮಕ್ಕಳು ಮೊಮ್ಮಕ್ಕಳ ಜೊತೆ ಆನಂದವಾಗಿರಿ. ಲೇ ಶೌರ್ಯ, ನೆಕ್ಸ್ಟ್ ಇಯರ್ಗೆ ಒಂದು ಮಗುನ ನಮ್ಮ ಕೈ ಕೊಡಬೇಕು, ಅರ್ಥ ಆಯ್ತಾ? ಬಾಲಾಜಿ, ನರಕಾಸುರನ ವಧೆಗೆ ಏರ್ಪಾಡೆಲ್ಲ ಆಯ್ತಾ? ಹ್ಞೂ ಅಮ್ಮೋರೆ, ನರಕಾಸುರನ್ ಬೊಂಬೆ ಮಾಡೋದಕ್ಕೆ ಕೋಲ್ಗಳು, ಬಣ್ಣದ ಕಾಗದಗಳು, ನಮ್ಮ ಕೊಟ್ಟಿಗೆಯಲ್ಲಿರೋ ಹುಲ್ಲು ಎಲ್ಲನೂ ತರಿಸಿದ್ದೀನಮ್ಮ. ಮತ್ತೆ ಪಟಾಕಿಗಳು ಶಿವಕಾಶಿಯಿಂದಾನೇ ತರಿಸಿದ್ದೀನಮ್ಮೋರೆ. ಒಂದ್ ಕೆಲಸ ಮಾಡು ಬಾಲಾಜಿ, 5000 ಬಾಲನ ನನಗೆ ತಂದ್ಕೊಡು. ಬೆಂಕಿ ಹಚ್ಚಿ ನಿಮ್ಮ ಅಮ್ಮನವ್ರ ಕುತ್ತಿಗೆಗೆ ಹಾರ ಹಾಕ್ತೀನಿ. ಇನ್ನೊಂದ್ಸಲ ಮಾತಿಗೆ ಮುಂಚೆ ಪಟಾಕಿ ಅಂತ ಕೇಳಬಾರ್ದು. ಹಲೋ ಹಲೋ, ನಾನು ಧನಂಜಯ. ಲಗ್ನ ಪತ್ರಿಕೆ ರೆಡಿ ಆಯ್ತು. ನಮ್ಮ ಫ್ಯಾಮಿಲಿ, ನಮ್ಮ ಅಳಿಯಂದ್ರು, ನಾವೆಲ್ಲರೂ ಮೊದಲನೇ ಪತ್ರಿಕೆ ಕೊಡೋಕೆ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಹೌದಾ? ಓಕೆ ಸರ್, ನಾನು ಅಜ್ಜಿಯವ್ರಿಗೆ ಹೇಳ್ತೀನಿ ಬಿಡಿ. ಹಾಗೆ ಆಗ್ಲಪ್ಪ, ಇಡ್ತೀನಿ. ಅಜ್ಜಿ, ಪಂಚಾಯತಿ ಪ್ರೆಸಿಡೆಂಟ್ ಧನಂಜಯ್ ಅವರು ನಮ್ಮ ಮನೆಗೆ ಅವ್ರ ಮಗಳು ಮದುವೆ ಪತ್ರಿಕೆ ಕೊಡೋಕೆ ಬರ್ತಿದ್ದಾರೆ. ಹೌದಾ? ಯಾರೋ ಅವರು? ಅದೇ ಅಮ್ಮ, ಮೊನ್ನೆ ನಮ್ಮನ್ನ ಬೊಂಬೆ ಅಲಂಕಾರಕ್ಕೆ ಕರೆಸಿದ್ರಲ್ಲ, ಅವರೇನೆ. ಓ, ಅವರಾ? ತುಂಬಾ ಒಳ್ಳೆ ವ್ಯಕ್ತಿ ಅಂತ ಕೇಳಿದ್ದೀನಿ. ಹೌದಪ್ಪ, ಹಾಗೆ ನಮ್ಮ ಕುಟುಂಬ ಅಂದ್ರೆ ಅವ್ರಿಗೆ ತುಂಬಾನೇ ಇಷ್ಟ. ಅದಕ್ಕೆ ಮೊದಲನೇ ಪತ್ರಿಕೆ ನಮಗೆ ಕೊಡಬೇಕು ಅಂತ ಬರ್ತಿದ್ದಾರೆ. ಮೊದಲನೇ ಪತ್ರಿಕೆನಾ? ಹೌದಜ್ಜಿ. ಅಷ್ಟು ಅಭಿಮಾನ ಇಲ್ಲದೆ ಇದ್ರೆ ಸಂಬಂಧಿಗಳೇ ಅಲ್ಲದೆ ಇರೋ ನಮ್ಗೆ ಯಾಕೆ ಮೊದಲನೇ ಪತ್ರಿಕೆ ಕೊಡಕ್ ಬರ್ತಾರೆ ಪಾರ್ವತಿ? ನಿಜ ರೀ, ತುಂಬಾ ಒಳ್ಳೆಯವ್ರು ಹಾಗಿದ್ದಾರೆ. ಅನುಪಮ, ಬಂದವ್ರಿಗೆ ಅತಿಥಿ ಮರ್ಯಾದೆಯಲ್ಲಿ ಏನೂ ಕಡಿಮೆ ಆಗದಿರೋ ಹಾಗೆ ನೋಡ್ಕೋಬೇಕು. ಹಾಗೆ ಆಗ್ಲಮ್ಮ. ಬಾಲಾಜಿ, ಅಮ್ಮರೇ, ನೀನ್ ಹೋಗಿ ನರಕಾಸುರನ ವಧೆಗೆ ಏರ್ಪಾಡು ಮಾಡು. ಆಗ್ಲಿ ಅಮ್ಮರೇ. ಎಲ್ಲ ನನ್ ಕರ್ಮ. ಅವಳಿಗೆ ಮದ್ವೆ ಸೆಟ್ ಆಗೋದು ಅಂದ್ರೇನು? ಏನೋ ಹತ್ರದ ಸಂಬಂಧಿಗಳ ಹಾಗೆ ಅವ್ರು ಇದೇ ಮನೆಗೆ ಬರೋದು ಅಂದ್ರೇನು? ಇವಾಗ ಏನ್ ಮಾಡ್ಬೇಕು? ಅವ್ರು ಬಂದು ಹೊರಟೋಗೋವರೆಗೂ ಅವ್ರ ಕಣ್ಣಿಗೆ ಕಾಣಿಸ್ಬಾರ್ದು ನಾನು. ಸಂಪದ ಏನು ಯಾವುದೋ ಟೆನ್ಷನ್ ಅಲ್ಲಿ ಇದ್ದಾಗಿದ್ದಾಳೆ. ಒಂದ್ ಸ್ವಲ್ಪ ರೇಗ್ಸಿದ್ರೆ ಒಳ್ಳೆ ಮಜಾ ಬರುತ್ತೆ. ಏನ್ ಬಾವ, ಏಸಿಲು ಬೆವರ್ತಾ ಇದೆಯಲ್ಲ? ಗೊತ್ತಿಲ್ಲ ಲಕ್ಷ್ಮಿ.
ಅಮ್ಮ ಲಕ್ಷ್ಮಿ, ಕಲ್ಯಾಣಿ ಅವ್ರ ಮನೆಗೆ ಬಂದಾಯ್ತು. ಅಳಿಯಂದ್ರೆ ಇಳಿರಿ. ಏನಾಯ್ತು ಅಳಿಯಂದ್ರೆ? ಏನಾಯ್ತು ಬಾವಾ? ಸಡನ್ ಆಗಿ ಪೇನ್ ಜಾಸ್ತಿ ಆಗಿದೆ, ಬ್ಲಡ್ ಕೂಡ ಬರ್ತಿದೆ ಲಕ್ಷ್ಮಿ. ಅಯ್ಯೋ ರಕ್ತ ಇದ್ದಕ್ಕಿದ್ದ ಹಾಗೆ ಬ್ಲಡ್ ಬರೋದು ಅಂದ್ರೆ ಏನ್ರಿ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಕಣೆ. ನೋಡು ತಮ್ಮಯ್ಯ, ನಾನು ಸಿದ್ದುನ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ, ನೀವು ಹೋಗಿ ಕಾರ್ಡ್ ಕೊಟ್ಟು ಬನ್ನಿ. ಮನೆ ಮುಂದೆನೆ ಇದೀವಿ, 2 ನಿಮಿಷ ಹೋಗಿ ಕಾರ್ಡ್ ಕೊಟ್ಟು ಬಂದ್ಬಿಡ್ಬೋದಲ್ಲ. ನಿಜನೇ ತಮ್ಮಯ್ಯ, ಆದ್ರೆ ಮಗ ಸಂಕಟ ಪಡ್ತಾ ಇದ್ರೆ ಹೇಗ್ ಸುಮ್ನಿರೋಕ್ಕಾಗುತ್ತೆ? ಇವಾಗ ಏನಾಯ್ತು, ನೀವು ಹೋಗಿ ಕೊಟ್ಟು ಬನ್ನಿ. ಹಾಗಲ್ಲ ಅಕ್ಕ, ಅಳಿಯ ಮಗಳು ಸೇರಿ ಪತ್ರಿಕೆನ ಹಿರಿಯ ವ್ಯಕ್ತಿ ಕೊಡ್ಲಿ ಅಂತ. ರಕ್ತ ಬರ್ತಿರೋ ಕೈಯಲ್ಲಿ ಪತ್ರಿಕೆ ಕೊಟ್ರೆ ಚೆನ್ನಾಗಿರೋದಿಲ್ಲ. ಇಷ್ಟಕ್ಕೂ ಟೈಮ್ ಕೂಡ ಇಲ್ಲ, ನೀವು ಹೋಗಿ ಬನ್ನಿ. ಹೌದು ರೀ. ಸರಿ, ಕಾರ್ ತಗೊಂಡು ಹೋಗಿಸಿದ್ದು. ಬೇಡ ಮಾವಯ್ಯ, ಈ ಪೊಸಿಷನ್ ಅಲ್ಲಿ ನಾನು ಕಾರ್ ಓಡ್ಸಕ್ ಆಗಲ್ಲ, ಆಟೋದಲ್ಲಿ ಹೋಗ್ತೀವಿ. ಇಲ್ಲೋಡಪ್ಪ, ಬೇಗ ಸ್ಟಾರ್ಟ್ ಮಾಡು. ಅಣ್ಣ ಬೇಗ ಸ್ಟಾರ್ಟ್ ಮಾಡೋಣ. ಬೇಗ ಸ್ಟಾರ್ಟ್ ಮಾಡೋಣ. ಅಣ್ಣ ಬೇಗ ಸ್ಟಾರ್ಟ್ ಮಾಡೋಣ. ಬೇಗ ಸ್ಟಾರ್ಟ್ ಮಾಡಪ್ಪ. ನಮಸ್ಕಾರ. 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 ಸಾರಿ ಲಕ್ಷ್ಮಿ, ಮೊನ್ನೆ ಶಾಪಿಂಗ್ ಮಾಲ್ ಅಲ್ಲಿ ಸಿಕ್ಕಿದ್ವಿ, ಆದ್ರೆ ಅವತ್ತು ಗಡಿಬಿಡಿಲಿ ಇದ್ದಿದ್ರಿಂದ ಸರಿಯಾಗಿ ಮಾತಾಡಕ್ ಆಗ್ಲಿಲ್ಲ. ಪರವಾಗಿಲ್ಲ ಅಕ್ಕ, ಒಳಗಡೆ ಬನ್ನಿ. ಬನ್ನಿ ಪ್ಲೀಸ್. ಆವಾಗ್ಲಿಂದ ಗಮನಿಸ್ತಿದ್ದೀನಿ, ಒಳ್ಳೆ ಚಿಕ್ಕ ಮಕ್ಕಳ ತರ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ಯಾ. ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನು? ಏನಿಲ್ಲ. ನಿಜ ಹೇಳ್ತೀಯಾ ಇಲ್ವಾ? ಅಜ್ಜಿ, ಅಮ್ಮ, ಧನಂಜಯ ಅವರು ಬಂದಿದ್ದಾರೆ, ಬನ್ನಿ. ಈ ಹೆಸರೆಲ್ಲೋ ಕೇಳ್ದಾಗಿದೆಯಲ್ಲ. ನಮಸ್ಕಾರ ನಮ್ಮ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಮ್ಮ? ಬನ್ನಿ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಇವ್ರ್ಯಾಕೆ ಇಲ್ಲಿಗೆ ಬಂದ್ರು? ನಿಮ್ ಬಗ್ಗೆ, ನಿಮ್ ಕುಟುಂಬದ ಬಗ್ಗೆ ತುಂಬಾ ಕೇಳಿದೀನಮ್ಮ. ನಿಮ್ಮಂತ ದೊಡ್ಡವ್ರನ್ನ ಭೇಟಿ ಆಗೋದು, ನಿಮ್ಗೆ ನಮ್ಮ ಮಗಳ ಮೊದಲನೇ ಲಗ್ನ ಪತ್ರಿಕೆ ಕೊಡೋದು ನಮ್ಮ ಅದೃಷ್ಟ ನಮ್ಮ.
ಅದೆಲ್ಲ ನಿಮ್ಮ ಒಳ್ಳೆತನ. ಮದುವೆ ಮತ್ತೆ ನಿಶ್ಚಿತಾರ್ಥ ಒಂದೇ ದಿನ ಅನ್ಕೊಂಡಿದೀವಿ. ಮಕ್ಕಳ ಜಾತಕದ ಪ್ರಕಾರ ಅದೇ ದಿನ ಎರಡೂ ಕೂಡ ಬಂದಿದೆ. ನೀವ್ಯಾಕೆ ಟೆನ್ಷನ್ ಆಗ್ತಿದ್ದೀರಾ? ಏನಿಲ್ಲ. ಹೋಗ್ ಮಾತಾಡ್ಸಿ, ನಿಮ್ ಮಾವನೇ ತಾನೆ. ಅಯ್ಯೋ ನಾನು ಹೋಗಲ್ಲಪ್ಪ. ನಾನು ಹೋದ್ರೆ ಎಲ್ಲ ಉಲ್ಟಂಪಲ್ಟ ಆಗುತ್ತೆ. ನಾನು ಅದಕ್ಕೆ ಹೋಗ್ಲಿಲ್ಲ. ಸೈಲೆಂಟ್ ಆಗಿರಿ. ಎಲ್ರ ಜೊತೆಲಿ ಬರ್ತೀವಿ ಅಂದ್ರಿ, ನಿಮ್ ಮಳೆಯ ಬರ್ಲಿಲ್ವಾ? ಇಲ್ಲಿ ತನಕ ಬಂದ್ರಪ್ಪ. ಆದ್ರೆ ಮೊನ್ನೆ ಕತ್ಲಲ್ಲಿ ಅವನ್ ಕೈಗೆ ಏನೋ ಗಾಯ ಮಾಡ್ಕೊಂಡಿದ್ದಾನೆ. ತುಂಬಾ ನೋವಾಗ್ತಿದೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ದಾನೆ. ಓ ಹೌದಾ? ಹಲೋ ಅಮ್ಮ. ನಿಮ್ ಮನೆಗೆ ನಿಮ್ ಮಾವ ಬಂದಿದ್ದಾನೆ ಕಣೆ. ಅವ್ರು ಬಂದಿದ್ ನಾನ್ ನೋಡಾಯ್ತಮ್ಮ. ಆದ್ರೆ ನಿಮ್ ಮಾವ ಮದ್ವೆ ಪತ್ರಿಕೆ ಕೊಡೋಕ್ ಬಂದಿದ್ದಾನೆ. ಅದ್ರಲ್ಲಿ ಸಿದ್ದು ಮಹಾಲಕ್ಷ್ಮಿ ಫೋಟೋ ಇದೆ. ಅಮ್ಮ, ಸಿದ್ದು ಮಹಾಲಕ್ಷ್ಮಿ ಫೋಟೋಸ್ ಯಾಕೆ ಹಾಕಿಸ್ಬೇಕಿತ್ತು? ಅದು ನಮ್ ಕರ್ಮ. ಮೊದ್ಲು ಅದನ್ನ ನೋಡದೆ ಇರೋ ಹಾಗೆ ಏನಾದ್ರೂ ಮಾಡು. ಸರಿ ಆಯ್ತಮ್ಮ. ಅಂದ್ರೆ ನನ್ನ ಅನುಮಾನನೇ ನಿಜ ಆಯ್ತು. ಸಿದ್ದು ಮಹಾಲಕ್ಷ್ಮಿಗೋಸ್ಕರ ನನ್ನ ಬಿಟ್ಟ ಅಂತಾಯ್ತು. ಧನಂಜಯ ಅವರೇ, ಅವರು ನಮ್ಮಮ್ಮ. ನಮಸ್ಕಾರ. ಅವರು ನಮ್ಮ ಅನುಪಮ ಅಮ್ಮ. ನಮಸ್ತೆ. ನಮಸ್ಕಾರ. ಅವರು ನಮ್ಮ ಅಪ್ಪ. ನಮಸ್ಕಾರ. ಅವರು ನಮ್ಮ ಚಿಕ್ಕ ಮಾವ. ನಮಸ್ಕಾರ. ನಮಸ್ಕಾರ. ಮಾವ, ಪಲ್ಲವಿ ಅತ್ತೆಯಲ್ಲಿ? ಇಲ್ಲೇ ಎಲ್ಲೋ ಮೇಕಪ್ ಮಾಡ್ಕೊಂಡು ಸೆಲ್ಫಿ ತಗೋತಾ ತಿರುಗ್ತಾ ಇರ್ತಾಳೆ ಬಿಡು. ನಿಮ್ ಹೆಂಡತಿ ಹೆಸರು ಪಲ್ಲವಿನಾ? ಹೌದು ಸರ್. ನಮ್ಮ ಸೋದರ ಸೊಸೆ ಹೆಸರು ಪಲ್ಲವಿನೇ. ಇಲ್ಲೇ ಎಲ್ಲೋ ಹತ್ರ ದೂರು ಕೊಟ್ಟಿರೋದು. ಆಗ ನಮ್ಮ ಅಕ್ಕನ ಜೊತೆ ಮನಸ್ತಾಪ ಬಂದು ಮದುವೆಗೆ ಹೋಗಿರಲಿಲ್ಲ. ಆದ್ರೆ ಎಷ್ಟೇ ದೂರ ಇರಬೇಕು ಅನ್ಕೊಂಡ್ರು ರಕ್ತ ಸಂಬಂಧ ಬಿಡೋಲ್ವಲ್ಲ. ಈಗ ಮತ್ತೆ ನಮ್ಮ ಮಕ್ಕಳ ದಯೆಯಿಂದ ನಾನು ನಮ್ಮ ಅಕ್ಕ ಹತ್ರ ಆಗ್ತಿದೀವಿ. ಶಿವನ ಆಜ್ಞೆ ಇಲ್ಲದೆ ಏನು ನಡೆಯಲ್ಲ ಅಂತಾರೆ. ಆ ಶಿವಯ್ಯ ಮತ್ತೆ ನಿಮ್ಮನ್ನ ಒಂದು ಮಾಡೋದಕ್ಕೆ ಮಕ್ಕಳ ಮದುವೆ ಅನ್ನೋ ಬಂಧನದಿಂದ ನಿಮ್ಮನ್ನ ಒಂದು ಮಾಡ್ತಿದ್ದಾನೆ. ನಿಜ ಕಣ್ರಮ್ಮ ನೀವು ಹೇಳಿದ್ದು. ರಾಜಮ್ಮ, ಲಗ್ನ ಪತ್ರಿಕೆ ಕೊಡು. ಮೊದಲನೇ ಪತ್ರಿಕೆ ತಗೊಂಡು ನಮ್ಮ ಮಗಳಿಗೆ ಆಶೀರ್ವಾದ ಮಾಡಿ ಅಮ್ಮ. ಲಕ್ಷ್ಮಿ, ನೀನ್ ಕೈಯಾರೆ ಪತ್ರಿಕೆ ಕೊಟ್ಟು ಆಶೀರ್ವಾದ ತಗೋ. ದೀರ್ಘ ಸುಮಂಗಲಿ ಭವ. ನಿನ್ನ ಗಂಡ ನಿನ್ನನ್ನ ಕಂಡಲ್ಲಿ ಕಂಡಿಟ್ಟು ನೋಡ್ಕೊಳ್ಳಿ. ನೀವಿಬ್ರು ಸಂತೋಷವಾಗಿರಿಮ್ಮ. ಅಯ್ಯೋ, ಅತ್ತೆ ಕೈಗೆ ಲಗ್ನ ಪತ್ರಿಕೆ ಹೋದ್ರೆ ಅವ್ರೇನಾದ್ರೂ ಫೋಟೋ ನೋಡ್ಬಿಟ್ರೆ ನನ್ನ ತಮ್ಮನ ಮದ್ವೆ ನಿಲ್ಲೋದು ಗ್ಯಾರಂಟಿ. ಏನ್ ಮಾಡೋದು? ಹೇಗ್ ತಪ್ಸೋದು? ನಿಮಗೋಸ್ಕರ ಒಂದು ಒಳ್ಳೆ ಐಡಿಯಾ ಹೇಳ. ಹೇಳು, ಬೇಗ ಹೇಳು. ನನಗೇನ್ ಲಾಭ? ನೀನ್ ಪ್ರಾಬ್ಲಮ್ ಅಲ್ಲಿದ್ದಾಗ ನಾನ್ ನಿನಗೆ ಸಹಾಯ ಮಾಡ್ತೀನಿ. ಇವಾಗ ನೀನ್ ನನಗೆ ಹೆಲ್ಪ್ ಮಾಡು ಪ್ಲೀಸ್. ಆ ಪಟಾಕಿ ತಗೊಂಡು ಬೆಂಕಿ ಹಚ್ಚು.
ಇಲ್ಲಿ ಪಟಾಕಿ ಯಾರು ಹೊಡೆದ್ರು ಅರ್ಥನೇ ಆಗ್ತಿಲ್ವಲ್ಲ. ಹೌದು ಪಾರ್ವತಿ, ಇಲ್ಲಿ ಕೆಲಸದವರು ಇಲ್ವಲ್ಲ. ಇರ್ಲಿ ಬಿಡಿಮ್ಮ, ನಾನು ಕ್ಲೀನ್ ಮಾಡ್ತೀನಿ. ಬನ್ನಿ. ಕೂತ್ಕೊಳ್ಳಿ. ಬನ್ನಿ ಬನ್ನಿ. ಅಯ್ಯೋ, ಗಾಳಿಗೆ ಅರಿಶಿನ ಕುಂಕುಮ ಬಿದ್ದೋಗಿದೆ. ಅಯ್ಯೋ, ಬೇರೆ ಪತ್ರಿಕೆನೂ ನಾವು ತರಲಿಲ್ವಲ್ಲ. ಪರವಾಗಿಲ್ಲ ಧನಂಜಯ ಅವರೇ, ಅರಿಶಿನ ಕುಂಕುಮ ತಾನೇ ಬಿದ್ದಿರೋದು, ಒಳ್ಳೇದೇ. ನಮ್ ಭಾವನ್ ತೋರ್ಸೋಣ ಅಂದ್ರೆ ಈ ತರ ಆಯ್ತಲ್ಲ ಆಂಟಿ. ಯೋಚನೆ ಮಾಡ್ಬೇಡಮ್ಮ, ಏನೂ ಆಗಲ್ಲ, ಒಳ್ಳೇದಾಗತ್ತೆ ಅಂತ ಹೇಳಿದ್ರಲ್ವಾ. ಈಗ ನೋಡ್ಲಿಲ್ಲ ಅಂದ್ರೆ ಏನಂತೆ, ಮದ್ವೆಗೆ ಬಂದಾಗ ನೋಡ್ತೀವಲ್ಲ. ಸರಿ ಅಮ್ಮ, ಒಬ್ರು ಕೂಡ ಮದ್ವೆಗೆ ತಪ್ಪಿಸ್ಕೋಬಾರ್ದು, ಎಲ್ಲರೂ ಬರಬೇಕು. ಖಂಡಿತ ಬರ್ತೀವಿ. ಮಗಳಿಗೆ ಧಾರೆ ಸೀರೆ ತಗೊಂಡ್ರ? ಮಾಮೂಲಿ ಸೀರೆ ತಗೊಂಡಿದೀವಿ ಅಷ್ಟೇ, ಮದ್ವೆ ಸೀರೆ ಇನ್ನೂ ತಗೊಂಡಿಲ್ಲ. ಅನುಪಮ, ಏನಮ್ಮ? ನೀನ್ ಹೋಗಿ ಮಹಾಲಕ್ಷ್ಮಿ ಕೊಡೋದಕ್ಕೆ ಧಾರೆ ಸೀರೆ ತಗೊಂಡ್ಬಾ. ಸರಿಮ್ಮ. ಇವಾಗಿದೆಲ್ಲ ಯಾಕಮ್ಮ? ನಮ್ಮೂರಲ್ಲಿ ಯಾವುದೇ ಹೆಣ್ಣು ಮಗು ಮದ್ವೆ ಆದ್ರೂ ನಮ್ಮ ಮನೆಯಿಂದ ಸೀರೆ ಕೊಡೋದು ಪದ್ಧತಿ. ಅನುಪಮ, ಹೋಗಿ ತಗೊಂಡ್ಬಾ ಅಮ್ಮ. ಇಲ್ಬಾ ಅಮ್ಮ, ತಗೋ. ತುಂಬಾ ಚೆನ್ನಾಗಿದೆ ಅಮ್ಮ. ಕಲ್ಯಾಣಿ, ಮಹಾಲಕ್ಷ್ಮಿ ಬಾಯಿ ಸಿಹಿ ಮಾಡಬೇಕು, ತಿನ್ನೋದಕ್ಕೆ ಏನಾದ್ರೂ ತಗೊಂಡ್ಬಾ. ಸರಿ ಅಜ್ಜಿ. ಮಾವ ಲಕ್ಷ್ಮಿ ಹೊರಟಿರ್ತಾರೆ ಅಂತ್ಯಮ್ಮ. ಹೋಗಿದ್ರೆ ನಿನ್ನ ಅಕ್ಕ ಫೋನ್ ಮಾಡ್ತಿರ್ಲಿಲ್ವೇನೋ? ಅದು ನಿಜಾನೇ. ನಿಮ್ಮ ಅಕ್ಕ ಫೋನ್ ಮಾಡ್ತಿದ್ದಾಳೆ ಕಣ. ಹಲೋ, ನಿನ್ ಫೋನ್ಗೆ ಕಾಯ್ತಾ ಇದ್ವಿ, ಹೇಳು. ನನಗ್ ಗೊತ್ತಿತ್ತು ನೀನ್ ಟೆನ್ಷನ್ ಮಾಡ್ಕೊಂಡಿರ್ತೀಯ ಅಂತ. ಮೊದ್ಲು ಲಗ್ನ ಪತ್ರಿಕೆ ಏನ್ ಮಾಡ್ದೆ ಅಂತ ಹೇಳು. ಮದ್ವೆ ಗಂಡು ಸಿದ್ದು ಅಂತ ಗೊತ್ತಾಗ್ದಿರೋ ಹಾಗೆ ಚೆನ್ನಾಗಿ ಅರ್ಶನ ಕುಂಕುಮ ಮೆತ್ಬಿಟ್ಟೆ, ಯಾರಿಗೂ ಗುರ್ತಿಡಿಯಕ್ಕಾಗ್ಲಿಲ್ಲ. ಹಬ್ಬಾ. ಸರಿ ಅಮ್ಮ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ನಿನ್ ತಮ್ಮಂಗೋಸ್ಕರ ತುಂಬಾನೇ ಕಷ್ಟಪಡ್ತಿದ್ಯಾ. ಮತ್ ನೀನು ನಿನ್ ಸ್ವಾರ್ಥಕ್ಕೋಸ್ಕರ ನಿನ್ ಗಂಡನ ಹತ್ರ ಓಡ್ ಬರ್ಲಿಲ್ವಾ? ಮತ್ತೆ ನನ್ ತಮ್ಮ ಸೆಟಲ್ ಆಗ್ಬಾರ್ದಾ? ಅದಕ್ಕೆ ಮಹಾಲಕ್ಷ್ಮಿ ಜೊತೆ ಮದ್ವೆ ಮಾಡಿಸ್ತಿದೀವಿ. ನನ್ ತಮ್ಮ ಆದಷ್ಟು ಬೇಗ ಈ ಮದ್ವೆ ಆದ್ಮೇಲೆ ಕೋಟ್ಯಾಧಿಪತಿ ಆಗ್ತಾನೆ. ಸಿದ್ದುಗೆ ಮದ್ವೆನಾ? ಎಲ್ಲೋ ಏನೋ ಹೆಚ್ಚು ಕಮ್ಮಿ ಆಗ್ತಿದೆ. ಮೊದಲು ಸ್ವೀಟ್ ಕೊಟ್ಟು ಆಮೇಲೆ ನಾನು ಸಿದ್ದು ಬಗ್ಗೆ ಯೋಚನೆ ಮಾಡ್ತೀನಿ. ಅಜ್ಜಿ, ಸ್ವೀಟ್ಸ್. ಮಹಾಲಕ್ಷ್ಮಿ, ನಿಮ್ ಭಾವನ ಹೆಸರೇನು? ನಮ್ಮ ಭಾವನ ಹೆಸರನ್ನ